ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಂಜೆ ಟೀ ಜೊತೆ ಸವಿಯಲು ಗರಿಗರಿಯಾದ ತುಂಬ ಸುಲಭದಲ್ಲಿ ತಯಾರಾಗುವಂಥ ಒಂದು ಸ್ನ್ಯಾಕ್ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಕೇವಲ 1 ಕಪ್ಪಷ್ಟು ರವೆಯನ್ನು ಬಳಸಿ ತಯಾರಾಗುವಂತಹ ಹಾಗೂ ಸ್ಟೋರ್ ಮಾಡಿಟ್ಟರೆ 1 ತಿಂಗಳ ತನಕ ಇದನ್ನು ಬಳಸಬಹುದು. ಸಂಜೆ ಟೀ ಜೊತೆ ಸವಿಯಲು, ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಹಾಕಿಕೊಡಲು ಇದು ಒಂದು ಬೆಸ್ಟ್ ಸ್ನ್ಯಾಕ್ ಅಂತ ಹೇಳ್ಬೋದು. ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥವನ್ನು ಬಳಸಿ ಇದನ್ನು ತಯಾರಿಸಬಹುದು. ಎಣ್ಣೆ ಒಂದಿಷ್ಟು ಹೀರಿಕೊಳ್ಳುವುದಿಲ್ಲ, ಕ್ರಿಸ್ಪ್ ಆಗಿರ್ತದೆ. ಬನ್ನಿ ತಯಾರಿಸುವ ವಿಧಾನ ನೋಡೋಣ. ಇಲ್ಲಿ 1 ಬೌಲಷ್ಟು ಗೋಧಿ ತರಿಯನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ನೀವು ಗೋಧಿ ರವೆ ಬದಲು ಚಿರೋಟಿ ರವೆಯನ್ನು ಸಹ ಬಳಸ್ಬೋದು. ಇದನ್ನಿಲ್ಲಿ ಮಿಕ್ಸರ್ ಜಾರಿಗೆ ಸೇರಿಸಿ ಪೌಡ್ರ್ ಮಾಡಬೇಕು. ಸ್ವಲ್ಪ ತರಿತರಿಯಾಗಿದ್ದರೆ ತೊಂದರೆ ಇಲ್ಲ. ಇದನ್ನಿಲ್ಲಿ 2 ಬ್ಯಾಚಲ್ಲಿ ಪೌಡ್ರ್ ಮಾಡ್ತಾ ಇದ್ದೇನೆ. ಹಾಗೂ 2 ಬಾರಿ ಹುಡಿ ಮಾಡಿದ ಈ ರವೆಯನ್ನು ಅಗಲವಾದ ಪಾತ್ರೆಯಲ್ಲಿ ಸೇರಿಸುವ. ಇದಕ್ಕೆ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಹಾಗೂ ಒಂದು 2 ಸ್ಪೂನಷ್ಟು ಮೈದಾವನ್ನು ಸಹ ಸೇರಿಸಿಕೊಳ್ಬೇಕು. ಎಲ್ಲ ಹುಡಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಮ್ಮೆ ಹುಡಿಗಳು ಚೆನ್ನಾಗಿ ಬೆರೆತ ನಂತರ ರುಚಿಗೆ ಉಪ್ಪನ್ನು ಸೇರಿಸಬೇಕು. ಹಾಗೂ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಅರ್ಧ ಸ್ಪೂನ್ ಅಜ್ವೇನ್, ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, 1 ಸ್ಪೂನ್ ಕಪ್ಪು ಎಳ್ಳು ಇವಿಷ್ಟನ್ನು ಸೇರಿಸುವ. ಜೊತೆಗೆ ಒಂದು 10 ಕರಿಬೇವಿನ ಎಲೆಯನ್ನು ಸಣ್ಣಗೆ ಹೆಚ್ಚಿಟ್ಟು ಈ ಹುಡಿಗಳ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಬೇಕು. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಹುಡಿಗಳ ಜೊತೆಗೆ ಚೆನ್ನಾಗಿ ಬೆರೆತ ಮೇಲೆ 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸುವ. ತುಪ್ಪ ಈ ಹುಡಿಗಳ ಜೊತೆಗೆ ಚೆನ್ನಾಗಿ ನಾವು ಕಲಸಿಕೊಳ್ಬೇಕು. ಈ ರೀತಿ ಕೈಯಿಂದ ಪ್ರೆಸ್ ಮಾಡ್ತಾ ಈ ಹುಡಿಗಳ ಜೊತೆಗೆ ಇದನ್ನು ಚೆನ್ನಾಗಿ ಬೆರೆಸಿಕೊಳ್ಳುವ. ಹುಡಿಯ ಪ್ರತಿಯೊಂದು ಭಾಗಕ್ಕೆ ಈ ತುಪ್ಪ ಚೆನ್ನಾಗಿ ಸೇರಿಕೊಳ್ಬೇಕು. ಈಗ ಇಲ್ಲಿ ನೋಡಿ, ತುಪ್ಪದಲ್ಲಿ ಈ ಹುಡಿ ಚೆನ್ನಾಗಿ ಬೆರೆತಿದೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ. ಹಾಗೂ ಇದನ್ನು ಗಟ್ಟಿಯಾಗಿ ಕಲಸಿಕೊಳ್ಳಬೇಕು. ಒಮ್ಮೆಗೆ ನಾವು ನೀರನ್ನು ಸೇರಿಸಬಾರ್ದು. ಅಗತ್ಯಕ್ಕೆ ಬೇಕಾದಷ್ಟೇ ಸ್ವಲ್ಪ ಸ್ವಲ್ಪವಾಗಿ ಇದನ್ನು ಸೇರಿಸಿ ಇಲ್ಲಿ ಕಲಸಿಕೊಳ್ತಾ ಇದ್ದೇನೆ. ನೋಡಿ, ಹಿಟ್ಟು ಕಲಸಿದು ಆಗಿದೆ. ನೋಡಿ, ಗಟ್ಟಿಯಾಗಿ ಉಂಡೆ ಮಾಡಿಟ್ಟಿದ್ದೇನೆ. ಈಗ ಇದರ ಮೇಲೆ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸಬೇಕು. ಹಾಗೂ ಹಿಟ್ಟಿನ ಉಂಡೆಯನ್ನು ಪುನಃ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ನಾದಿಕೊಳ್ಳುವ. ಈಗ ಹಿಟ್ಟು ಚೆನ್ನಾಗಿ ನಾದಿದು ಆಗಿದೆ. ಇದನ್ನು ಮುಚ್ಚಿ ಒಂದು 15 ನಿಮಿಷಗಳ ಕಾಲ ಇಡಬೇಕು. ಈಗ ಒಂದು 15 ನಿಮಿಷ ಬಿಟ್ಟು ಮುಚ್ಚಿದ ಬಟ್ಟಲನ್ನು ಇಲ್ಲಿ ತೆಗಿತಾ ಇದ್ದೇನೆ. ಹಿಟ್ಟು ನೋಡಿ, ಮೃದುವಾಗಿ ಹದವಾಗಿ ಬಂದಿದೆ. ಪುನಃ ಒಂದು 2 ನಿಮಿಷಗಳ ಕಾಲ ಇದನ್ನು ಪುನಃ ನಾದಿಕೊಳ್ಬೇಕು. ಈ ರೀತಿ 2 ಬಾರಿ ನಾದುವುದರಿಂದ ನಮ್ಮ ಸ್ನ್ಯಾಕ್ ಇದೆಯಲ್ಲ ಗರಿಗರಿಯಾಗಿ ಬರ್ತದೆ. ಹಾಗೂ ಎಣ್ಣೆ ಕೂಡ ಒಂದಿಷ್ಟು ಹೀರಿಕೊಳ್ಳುವುದಿಲ್ಲ. ಇದನ್ನಿಲ್ಲಿ 3 ಭಾಗವನ್ನಾಗಿ ಮಾಡೋಣ. ಈಗ ಸ್ವಲ್ಪ ಮೈದಾವನ್ನು ಇಲ್ಲಿ ಸ್ಪ್ರೆಡ್ ಮಾಡೋಣ. ಕಲಸಿಟ್ಟ 1 ಉಂಡೆಯನ್ನು ನಾವಿಲ್ಲಿ ತೆಗೆದುಕೊಂಡು ಲಟ್ಟಿಸಬೇಕು. ಇದನ್ನು ತುಂಬ ತೆಳುವಾಗಿ ಲಟ್ಟಿಸಬಾರ್ದು, ತುಂಬ ದಪ್ಪಗಾಗಿ ಕೂಡ ಇದು ಇರಬಾರ್ದು. ಪರೋಟದ ಹದದಲ್ಲಿರಬೇಕು. ಇದನ್ನಿಲ್ಲಿ ನೋಡಿ, ಚಪಾತಿ ಥರ ನಾನು ಲಟ್ಟಿಸಿದ್ದೇನೆ. ಈಗ 4 ಬದಿಯನ್ನು ಚಾಕುವಿನಿಂದ ಕಟ್ ಮಾಡುವ. ಹಾಗೂ ಚೌಕಾಕಾರಕ್ಕೆ ಇದನ್ನು ತುಂಡು ಮಾಡಬೇಕು. ಈ ರೀತಿ ಕಟ್ ಮಾಡಿ ಇದನ್ನು ಉದ್ದನೆಯ ಸ್ಟ್ರಿಪ್ ಥರ ಮಾಡಬೇಕು. ಇದನ್ನಿಲ್ಲಿ 2 ಅಥವಾ 3 ಭಾಗ ಮಾಡಿ ಈ ಥರದಲ್ಲಿ ಸ್ಟ್ರಿಪ್ ಥರ ತುಂಡು ಮಾಡೋಣ. ಈ ರೀತಿ ಮಾಡೋದರಿಂದ ನಮ್ಮ ಸ್ನ್ಯಾಕ್ ಇದೆಯಲ್ಲ 2 ಬದಿ ಕೂಡ ಚೆನ್ನಾಗಿ ಕ್ರಿಸ್ಪಾಗಿ ಫ್ರೈ ಆಗ್ತದೆ. ಎಲ್ಲವನ್ನು ಕಟ್ ಮಾಡಿ ಇಲ್ಲಿ ನೋಡಿ ಒಂದು ಬಟ್ಟಲಲ್ಲಿ ಸೇರಿಸಿದ್ದೇನೆ. ಈ ಬದಿ ಎಣ್ಣೆ ಕೂಡ ಆಲ್ರೆಡಿ ಕಾಯಿಸಲು ಇಟ್ಟಿದ್ದೇನೆ. ಒಮ್ಮೆ ಕಾದ ಮೇಲೆ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಒಂದೊಂದಾಗಿ ಇದನ್ನು ಸೇರಿಸುವ. 1 ಕಪ್ ರವೆಯಿಂದ ಒಂದು 3/4 kgಯಷ್ಟು ಸ್ನ್ಯಾಕ್ ರೆಡಿ ಆಗ್ತದೆ. ಈಗ 1 ನಿಮಿಷ ಬಿಟ್ಟು ಈ ರೀತಿ ಇದನ್ನು ತಿರುವಿಕೊಳ್ಳುವ. ಇದು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ ಹಾಗೂ ಫೋಲ್ಡ್ ಕೂಡ ಆಗುವುದಿಲ್ಲ. ಆರಾಮದಲ್ಲಿ ಇದನ್ನು ಫ್ರೈ ಮಾಡ್ಬೋದು. ತಿರುವುತ್ತಾ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಲೈಟಾಗಿ ಕೆಂಪಗೆ ಕಾಯಿಸಬೇಕು. ಈಗ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ನೊರೆ ಬರೋದು ಕೂಡ ಕಡಿಮೆ ಆಗಿದೆ. ಈಗ ಕರಿದ ಈ ಸ್ನ್ಯಾಕನ್ನು ಎಣ್ಣೆಯಿಂದ ತೆಗೆಯುವ. ಎಣ್ಣೆ ನೋಡಿ ಒಂದಿಷ್ಟು ಹೀರಿಕೊಂಡಿಲ್ಲ, ಕ್ರಿಸ್ಪಾಗಿ ಬಂದಿದೆ. ಇದೇ ರೀತಿ ನೆಕ್ಸ್ಟ್ ಬ್ಯಾಚ್ ಸ್ನ್ಯಾಕನ್ನು ಕಾಯಿಸಿಕೊಳ್ಳುವ. ನೀವು ಗೋಧಿ ರವೆ ಬದಲು ಉಪ್ಪಿಟ್ಟಿಗೆ ಬಳಸುವ ರವೆಯನ್ನು ಸಹ ಬಳಸ್ಬೋದು. ಉಳಿದ ಪ್ರೋಸೆಸ್ ಇದೆಯಲ್ಲ ಇದೇ ಥರ ಮಾಡಬೇಕು. ಕಾದ ಸ್ನ್ಯಾಕನ್ನು ಎಣ್ಣೆಯಿಂದ ತೆಗೆದು ಒಂದು ಬಟ್ಟಲಿಗೆ ಸೇರಿಸುವ. ನೋಡಿ, ಎಷ್ಟು ಕ್ರಿಸ್ಪಾಗಿ ಬಂದಿದೆ ನೋಡಿ. ಇದನ್ನಿಲ್ಲಿ ಶೇಜ್ವಾನ್ ಸಾಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ.
ಸಂಜೆ ಟೀ ಜೊತೆ ಸವಿಯಲು ಸೂಪರ್ ಆದ ಸ್ನ್ಯಾಕ್ ಇಲ್ಲಿ ರೆಡಿಯಾಗಿದೆ. ಈಗ ಒಂದು ಸ್ನ್ಯಾಕನ್ನು ತುಂಡು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಎಣ್ಣೆ ಒಂದಿಷ್ಟು ಹೀರಿಕೊಂಡಿಲ್ಲ. ಹೊರಗೆ ಬೇಕರಿಯಿಂದ ದುಬಾರಿ ಬೆಲೆ ತೆತ್ತು ತರುವ ಬದಲು ಮನೆಯಲ್ಲೇ ಸುಲಭದಲ್ಲಿ ಇದನ್ನು ತಯಾರಿಸಬಹುದು. ಕೇವಲ 1 ಕಪ್ ಗೋಧಿ ರವೆ ಬಳಸಿ ಧಾರಾಳವಾಗಿ ಇದನ್ನು ತಯಾರಿಸಬಹುದು. ಇದನ್ನು 1 ತಿಂಗಳ ತನಕ ಏರ್ಟೈಟ್ ಕಂಟೈನರಲ್ಲಿ ಸೇರಿಸಿ ಸ್ಟೋರ್ ಮಾಡಬಹುದು. ನೀವು ಚಿಲ್ಲಿ ಫ್ಲೇಕ್ಸ್ ಬದಲು ಸಕ್ಕರೆ ಅಥವಾ ಸ್ವಲ್ಪ ಬೆಲ್ಲದ ಹುಡಿಯನ್ನು ಸೇರಿಸಿ ಸ್ವೀಟ್ ಸ್ನ್ಯಾಕ್ ಕೂಡ ಮಾಡಬಹುದು. ಸೊ ಇವತ್ತಿನ ಸೂಪರ್ ಟೇಸ್ಟಿಯಾದ ಕ್ರಿಸ್ಪಿಯಾದ ಈ ಸ್ನ್ಯಾಕ್ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.